ಹಾಯ್ ಎವ್ರಿವನ್, ವೆಲ್ಕಮ್ ಟು ದ NM ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಸಂಡೇ ಆಗಿತ್ತು, ಸೊ ಅದಕ್ಕೇನೆ ನಾನು ಒಂದು ಸ್ವೀಟು ಮತ್ತು ವೈಟ್ ಪುಲಾವ್, ಅದಕ್ಕೆ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ. ಡೈಲಿ ಅನ್ನ ಸಾಂಬಾರು ತಿಂದು ಬೋರ್ ಆಗಿರುತ್ತೆ ಅಲ್ವಾ, ಅದಕ್ಕೇನೆ ನೋಡಿ. ಮೊದಲನೇದಾಗಿ ನಾನು ಪಾಯಸಕ್ಕೆ ಸೋರೆಕಾಯಿ ಪಾಯಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಲೋಟ ಆಗೋಷ್ಟು ನೀರನ್ನ ಒಂದು ಪಾತ್ರೆಗೆ ಹಾಕಿ ಒಂದು ಬೌಲ್ ಆಗೋಷ್ಟು ನಾನು ಬೆಲ್ಲನ ಹಾಕೋತಾ ಇದ್ದೀನಿ. ಆ ಬೆಲ್ಲ ಕರಗಬೇಕಲ್ವಾ, ಸೊ ಆ ಕರಗೋಷ್ಟೊತ್ತಿಗೆ ನಾನು ಈ ಕಡೆ ಒಂದು ಒಲೆನ ಹಚ್ಕೊಂಡು ಅದಕ್ಕೆ ಒಂದು ಪ್ಯಾನ್ನ ಇಟ್ಕೋತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಏನಂದರೆ ವೀಕ್ಲಿ ಒನ್ಸ್ ಸ್ವೀಟ್ ಇರಲೇಬೇಕು ವೀಕೆಂಡು. ನನ್ನ ಮಗಳಿಗೂ ಅಷ್ಟೇ, ಇಲ್ಲಾಂದರೆ ಹುಡುಕ್ತಾ ಇರ್ತಾರೆ ಏನಾದ್ರು ಸ್ವೀಟ್ ಇದೆಯಾ ಅಂತ. ಸೊ ಅದಕ್ಕೇನೆ ನಾನು ತಿನ್ನೋದು ಸ್ವಲ್ಪ ಕಡಿಮೆ, ನನ್ನ ಹಸ್ಬೆಂಡ್ ನನ್ನ ಮಗಳೇ ತುಂಬ. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ತಾ ಇದ್ದೀನಿ. ಅದು ಕರಗಿದ್ಮೇಲೆ ಅದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ. ಆ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ದ್ರಾಕ್ಷಿ ಹಾಕೋಬೇಕು. ಒಟ್ಟಿಗೆ ಹಾಕೋಬಿಟ್ರೆ ದ್ರಾಕ್ಷಿ ತುಂಬ ಸೀದೋಗ್ಬಿಡುತ್ತೆ. ಅದಕ್ಕೇನೆ ನೋಡಿ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ. ಇದು ಕೂಡ ಅದು ಉಬ್ಬಿ ಬರುತ್ತಲ್ವ ದ್ರಾಕ್ಷಿ, ಸೊ ಆವಾಗ ನಾನು ಒಂದು ತಟ್ಟೆಗೆ ಎತ್ತಿಟ್ಕೋತೀನಿ. ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಕೋಬೋದು, ಬಟ್ ಪಾಯಸಕ್ಕೆ ಇಷ್ಟಿದ್ರೆ ಸಾಕು ಮಿನಿಮಮ್. ನಮಗೆ ಇಷ್ಟ ಆಗೋ ಥರ ನೀವು ಯಾವ್ದು ಬೇಕಾದರೂ ಹಾಕೋಬೋದು ಡ್ರೈ ಫ್ರೂಟ್ಸ್ನ. ಹಾಗೆ ಅರ್ಧ ಕಪ್ಪಿನಷ್ಟು ನಾನು ಸಣ್ಣ ಕಪ್ಪಲ್ಲಿ ತೊಗೊಂಡಿರೋದು ಅಕ್ಕಿನ ತೊಗೋತಾ ಇದ್ದೀನಿ. ಇದು ಹುರಿದು ಚೆನ್ನಾಗಿ ಅದು ಪರಿಮಳ ಬರಬೇಕು, ಅಷ್ಟು ಹುರಿಬೇಕಿದು. ಕಲರ್ ಕೂಡ ಚೇಂಜ್ ಆಗುತ್ತೆ ಅಕ್ಕಿದು ತುಪ್ಪದಲ್ಲಿ ಹುರಿಯೋದ್ರಿಂದ. ಇದೇನಂದ್ರೆ ಇದು ಹಾಕೋದ್ರಿಂದ ತಿಕ್ಕಾಗಿ ಬರುತ್ತೆ ಪಾಯಸ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು 3/4 ಕಪ್ಪಿನ ಆಗೋಷ್ಟು ಹಸಿಕಾಯಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿನ ಹಾಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿನಲ್ಲಿ ಫೈನ್ ಆಗೆಲ್ಲ ಸ್ವಲ್ಪ ಸಣ್ಣದಾಗಿ ರುಬ್ಕೊಬರ್ಬೇಕು. ತುಂಬ ದಪ್ಪನೂ ಅಲ್ಲ, ಆ ಥರ ಸ್ವಲ್ಪ ಸಣ್ಣದಾಗಿ ರವೆ ರವೆ ಅನ್ನೋ ಥರ ಇರಬೇಕು ಅಷ್ಟೇ. ಹಾಗೆ ಅದೇ ಒಂದು ಪ್ಯಾನಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಾಲು ಸೋರೆಕಾಯಿನ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು, ಅಂದರೆ ಅದು ಮುಳುಗೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಅದು ಬೆಂದಾದ್ಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇವಾಗ ಇಷ್ಟು ಬೆಂದಿರೋ ಸಾಕು, ಯಾಕಂದರೆ ಇನ್ನು ಬೆಲ್ಲ ಹಾಕಿದ್ಮೇಲೆ ಬೇಯಿಸೋದಿದೆಯಲ್ಲ. ನೋಡಿ, ಇವಾಗ ಕರಗಿಸಿಟ್ಕೊಂಡಿರುವಂತಹ ಬೆಲ್ಲನ ಹಾಕ್ಬಿಟ್ಟು ಆ ಭಾಗಗಳೆಲ್ಲ ಬೆಲ್ಲ ಹೀರ್ಕೋಬೇಕು, ಅಷ್ಟು ಬೆಂದಿರಬೇಕು. ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಇವಾಗ ಆ ಭಾಗಗಳೆಲ್ಲ ಬೆಲ್ಲ ತಗೊಂಡು ಆ ಬೆಲ್ಲದ ಕಲರ್ ಬರುತ್ತೆ ಆ ಭಾಗಗಳೆಲ್ಲ. ನೋಡಿ, ಇದು ಚೆನ್ನಾಗಿ ಬೆಂದಿದೆ ಅಂತ. ಇದಕ್ಕೆ ನಾನು ಅಕ್ಕಿ, ಕಾಯಿ, ಏಲಕ್ಕಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ತರಿಯಾಗಿ ಸಣ್ಣದಾಗಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಫಸ್ಟ್ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ಲ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಹೋಳೆಲ್ಲ ಇರೋದ್ರಿಂದ. ಚೆನ್ನಾಗಿ ಕೈ ಬಿಡ್ದಂಗೆ ಅದನ್ನು ಮಿಕ್ಸ್ ಮಾಡ್ಕೋತಾ, ಹಾಗೆ ಮಿಕ್ಸಿ ನಾನು ರುಬ್ಬಿಟ್ಕೊಂಡಿರ್ತೀನಲ್ಲ ಅದರಲ್ಲೇ ಒಂದು ಜಾರ್ ಆಗೋಷ್ಟು ನಾನು ನೀರನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ತೆಳ್ಳಗಾಗಲಿ ಅಂತ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಗುಳ್ಳೆ ಗುಳ್ಳೆ ಥರ ಬರುತ್ತಲ್ವಾ, ನೋಡಿ ಈ ಥರ. ಇವಾಗ ಬೆಂದಿದೆ ಅಂತ. ಈ ಥರ ಎಲ್ಲ ಬೆಂದಾದ್ಮೇಲೆ ಲಾಸ್ಟಲ್ಲಿ ನೀವು ಹಾಲು ಹಾಕಬೇಕು, ಇಲ್ಲಾಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ 1 ಕಪ್ ಆಗೋಷ್ಟು ನಾನು ಹಾಲು ಹಾಕೋತಾ ಇದ್ದೀನಿ. ಆಪ್ಷನಲ್, ಹಾಲು ಬೇಕಂದ್ರೆ ಹಾಕ್ಕೊಳ್ಳಿ, ಬಟ್ ಹಾಲು ಹಾಕೋದ್ರಿಂದ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ. ನಾನು ಏನೇನು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ತುಪ್ಪದಲ್ಲಿ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ರೆಡಿಯಾಗಿದೆ ಪಾಯಸ. ಅದನ್ನು ಎತ್ತಿಟ್ಕೊಂಡು ಹಾಗೆ ವೈಟ್ ಪುಲಾವ್ ಮಾಡಲಿಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಲೆ ಹಚ್ಬಿಟ್ಟು. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ. ಹಾಗೆ ಆ ಸಾಸಿವೆ ಸಿಡಿದ ನಂತರ ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಹಾಗೆ 1-2 ಚಕ್ಕೆ, 1-2 ಲವಂಗ ಕೂಡ ಹಾಕೋತಾ ಇದ್ದೀನಿ. ತುಂಬ ಮಸಾಲ ಬೇಡ ಇದಕ್ಕೆ ವೈಟ್ ಪುಲಾವ್ಗೆ. ಹಾಗೆ ಬಟಾಣಿ, ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. 1 ಈರುಳ್ಳಿ, ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನ ಹಾಕೋತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ, 1 ಹಿಡಿ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. 1-2-3 ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಗೆ ಬೀನ್ಸ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊತಾ ಇದ್ದೀನಿ. ಇದನ್ನ ಫ್ರೈ ಮಾಡ್ಕೋತಾ ಇದಕ್ಕೆ ಕಾಯಿ ರುಬ್ಬಿಟ್ಕೊಂಡಿರೋಂಥ ಹಾಲನ್ನ ತೆಗೆದಿಟ್ಕೊಂಡಿದ್ನಲ್ವ, ಸೊ ಅದನ್ನ ಕೂಡ ಹಾಕೋತಾ ಇದ್ದೀನಿ. 1 ಲೋಟ ಅಕ್ಕಿಗೆ ನಾನು 2 ಲೋಟ ಆಗೋಷ್ಟು ನೀರನ್ನ ಹಾಕ್ಬೇಕಲ್ವಾ, ಸೊ 1 ಲೋಟ ಆಗೋಷ್ಟು ಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ, ಮತ್ತೆ 1 ಲೋಟ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಇದು ಕುದಿ ಬರುತ್ತಲ್ವಾ, ಇದೆಲ್ಲ ಕುದಿತಾ ಇದ್ದಂಗೆ ಅದು ಕುದಿ ಬಂದಾಗ ಅದಾದ್ಮೇಲೆ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, 1 ಲೋಟ ಆಗೋಷ್ಟು ಅಕ್ಕಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಇದು ಸ್ವಲ್ಪ ನಾನು ಹೀಗೆ ಬೇಯಿಸ್ಕೊತೀನಿ, ಅಂದರೆ ಓಪನ್ ಆಗೇ ಬೇಯಿಸ್ಕೊತೀನಿ ಸ್ವಲ್ಪ ಹೊತ್ತು, ಮುಚ್ಚಳ ಹಾಕ್ತೇನೆ.
ಯಾಕಂದರೆ ಆವಾಗ ಎರಡೇ ವಿಷಲ್ಗೆ ನೀವು ಆಫ್ ಮಾಡ್ಬೋದು. ಅದಕ್ಕೇ ಸ್ವಲ್ಪ ಅರಳುತ್ತೆ ಅನ್ನ ಅಂತ ನೋಡಿ. ನಾನು ಇವಾಗ ಲಿಂಟ್ನ ಮುಚ್ತಾ ಇದ್ದೀನಿ, ಸ್ವಲ್ಪ ಬೆಂದಿರುತ್ತಲ್ವ ಅದಕ್ಕೇನೆ. ಇವಾಗ ಎರಡೇ ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ವಿಷಲ್ ಹೊಡೆದಿದೆ 2 ವಿಷಲ್ಲು. ನಾನು 10 ನಿಮಿಷ ಆದಮೇಲೆ ಓಪನ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತಿನ್ಬೋದು. ಇದರಲ್ಲಿ ತುಂಬ ಮಸಾಲ ಇರಲ್ಲ. ಏನು ಅಂದರೆ ಮಕ್ಕಳಿಗೆ ಎಸ್ಪೆಷಲಿ ಇಷ್ಟ ಆಗೇ ಆಗುತ್ತೆ. ತುಂಬ ಸ್ಪೈಸಿಯಾಗಿ ಕೂಡ ಇರಲ್ಲ. ಇದಕ್ಕೆ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಬಟಾಣಿ ಹಾಕಿ. ಬನ್ನಿ ಅದಕ್ಕೆ ಒಂದು ಮಸಾಲ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಹಸಿ ಈರುಳ್ಳಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ರಿಂದ 2 ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದು ಕಲರ್ ಚೇಂಜ್ ಆಗುತ್ತಲ್ವ, ಆಗ ಟೊಮ್ಯಾಟೊ ಕೂಡ ಹಾಕೋಬೇಕು. ಟೊಮ್ಯಾಟೊ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ಸ್ಮ್ಯಾಶ್ ಆಗೋಷ್ಟು ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದ್ರೇ ಆ ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ, ಚೆನ್ನಾಗಿರುತ್ತೆ ಅದು ರುಬ್ಕೊಂಡಾಗ. ಹಾಗೆ ಅದಕ್ಕೇನೆ ನಾನು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. ಒಂದು 4-5 ಗೋಡಂಬಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಾಗುತ್ತೆ ಗ್ರೇವಿಗೆ. ಅದಕ್ಕೇನೆ 2 ಚಕ್ಕೆ 2 ಲವಂಗ ಅಷ್ಟೇ ಹಾಕೋತಾ ಇರೋದು ನಾನು. ಹಾಗೆ 1-2 ಇಂಚ್ ಆಗೋಷ್ಟು ಶುಂಠಿ, ಮತ್ತು ಅದಕ್ಕೆ 1 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದ ನಂತರ ಲಾಸ್ಟಲ್ಲಿ 1.5 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ನೋಡಿ ಇದು ಹಾಕ್ಕೊಂಡ ತಕ್ಷಣ ನಾನು ಗ್ಯಾಸ್ನ ಆಫ್ ಮಾಡ್ಕೋತೀನಿ, ಯಾಕಂದರೆ ತುಂಬ ಅದು ಘಾಟ್ ಥರ ಆಗೋಗುತ್ತೆ ಅದಕ್ಕೇನೆ. ಹಾಗೆ 1 ಸ್ಪೂನ್ ಆಗೋಷ್ಟು ಅದಕ್ಕೆ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಮತ್ತು 1/2 ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು. ಸೊ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು, ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಸ್ಮೂತಾಗಿ. ಹಾಗೆ ನಾನು ಕುಕ್ಕರ್ನ ಇಟ್ಕೊಂಡು ಆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಈರುಳ್ಳಿ ಮತ್ತು 1 ಟೊಮ್ಯಾಟೋನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ. ಇದು ಮಾಡ್ತಿರೋದೇ ಬಟಾಣಿ ಗ್ರೇವಿ ಅಲ್ವಾ, ಅದಕ್ಕೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಬಟಾಣಿನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋತಾ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕೋತಾ ಇದ್ದೀನಿ. ಆ ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ, ಸೊ ಅದರದೆಲ್ಲ ನೀರನ್ನು ತೊಳೆದು ಕೂಡ ಹಾಕೋತಾ ಇದ್ದೀನಿ. ನೋಡಿ ಅದು 1 ಜಾರ್ ಆಗೋಷ್ಟು. ಇವಾಗ ನಾನು ಚೆನ್ನಾಗಿ ಅದನ್ನು ಕುದಿಸಿ ಹಾಗೆ ನಾನು ಒಂದು ಲಿಂಟ್ನ ಮುಚ್ಚಿ 1 ವಿಷಲ್ ಹೊಡಿಸ್ತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಈ ಗ್ರೇವಿ. ಇದು ನಿಮಗೆ ಚಪಾತಿಗೂ ಬರುತ್ತೆ ಮತ್ತು ವೈಟ್ ಪುಲಾವ್ಗೂ ಆಗುತ್ತೆ. ಸಂಜೆ ನಾನು ಚಪಾತಿ ಆಗುತ್ತೆ ಅಂತ ನಾನು ಸಂಡೇ ಅಲ್ವಾ, ಸೊ 2 in 1 ಎರಡಕ್ಕೂ ಆಗುತ್ತೆ ಅಂತ ನಾನು ಮಾಡಿದ್ದು. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸ್ಮೂತಾಗಿ. ನೋಡಿ ಸಂಡೇ ಮಿನಿ ಲಂಚ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಅಪರೂಪಕ್ಕೆ ಈ ಥರ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.